ಆತ್ಮೀಯ ಸ್ಪರ್ಧಾರ್ಥಿಗಳೇ, ಹೊನ್ನಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ. ನಾವು ಪ್ರಸ್ತುತ ತರಗತಿಯಲ್ಲಿ ಹಳೆಗನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ದುರ್ಗಸಿಂಹ ಕವಿಯ ಬಗ್ಗೆ ತಿಳಿದುಕೊಳ್ಳೋಣ. ದುರ್ಗಸಿಂಹ ಕವಿಯ ಪ್ರಮುಖ ಕೃತಿ ಕರ್ನಾಟಕ ಪಂಚತಂತ್ರ. ಆದರೆ ನಾವು ಪ್ರಸ್ತುತ ತರಗತಿಯಲ್ಲಿ ದುರ್ಗಸಿಂಹ ಕವಿಯ ಪರಿಚಯವನ್ನು ತಿಳಿದುಕೊಂಡು ಮುಂದಿನ ತರಗತಿಯಲ್ಲಿ ಕರ್ನಾಟಕ ಪಂಚತಂತ್ರ ಈ ಗ್ರಂಥದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ತರಗತಿಯ ಅಧ್ಯಯನಕ್ಕೆ ಬಳಸಿಕೊಂಡ ಆಕಾರ ಗ್ರಂಥಗಳನ್ನು ನೋಡೋಣ. ದುರ್ಗಸಿಂಹ ವಿರಚಿತ ಕರ್ನಾಟಕ ಪಂಚತಂತ್ರ. ಇದನ್ನು ಪ್ರಧಾನ ಸಂಪಾದಕರು ಡಾಕ್ಟರ್ ಸಿದ್ದಲಿಂಗಯ್ಯ, ಗೌರವ ಸಂಪಾದಕರು ಡಾಕ್ಟರ್ ಎಂ ಕಲಬುರ್ಗಿ, ಸಂಪಾದಕರು ಡಾಕ್ಟರ್ PV ನಾರಾಯಣ ಹಾಗೂ ಗುಣ್ಮಿ ಚಂದ್ರಶೇಖರ ಐತಾಳ. ಇವರ ಕರ್ನಾಟಕ ಪಂಚತಂತ್ರ ಗದ್ಯಾನುವಾದ. ಡಾಕ್ಟರ್ ತಸು ಶ್ಯಾಮರಾಯ ಇವರ ಕನ್ನಡ ಸಾಹಿತ್ಯ ಚರಿತ್ರೆ. ಡಾಕ್ಟರ್ CC ನಿಂಗಣ್ಣ ಇವರ ಕನ್ನಡ ಸಾಹಿತ್ಯ ಸಂಸ್ಕೃತಿ ಕೋಶ. ಮಹೇಶ್ H ನಾಯಕ್, ರಘು CK N ಚಲಪತಿ ಇವರ ಐಚ್ಛಿಕ ಕನ್ನಡ ಕೈಪಿಡಿ ಹಾಗೂ ಅಂತರ್ಜಾಲ ಆಧಾರಿತ ಮಾಹಿತಿಗಳು. ಇವುಗಳೆಲ್ಲದರ ಸಹಾಯದಿಂದ ಪ್ರಸ್ತುತ ತರಗತಿಯಲ್ಲಿ ದುರ್ಗಸಿಂಹ ಕವಿಯ ಪರಿಚಯವನ್ನು ತಿಳಿದುಕೊಳ್ಳೋಣ. ದುರ್ಗಸಿಂಹ ಕರ್ನಾಟಕ ಪಂಚತಂತ್ರ. ಕನ್ನಡದಲ್ಲಿ ಪಂಚತಂತ್ರವನ್ನು ಬರೆದಿರುವ ದುರ್ಗಸಿಂಹ ತನ್ನನ್ನು ಕುರಿತು ತನ್ನ ಕಾವ್ಯದಲ್ಲಿ ಇಷ್ಟು ವಿಷಯಗಳನ್ನು ತಿಳಿಸುತ್ತಾರೆ. ಅಂದರೆ ದುರ್ಗಸಿಂಹ ರಚನೆ ಮಾಡಿರುವಂತಹ ಕರ್ನಾಟಕ ಪಂಚತಂತ್ರ ಈ ಒಂದು ಗ್ರಂಥದಲ್ಲಿ ತನ್ನ ಒಂದು ಜೀವನವನ್ನು ಕುರಿತು ದುರ್ಗಸಿಂಹ ಬರೆದಿರುವಂತಹ ಕೆಲವು ವಿಷಯಗಳನ್ನು ನಾವು ತಿಳ್ಕೊಳ್ಳೋಣ. ದುರ್ಗಸಿಂಹ ಇವರ ತಂದೆ ಈಶ್ವರಾರ್ಯ, ತಾಯಿ ದೇವಾಂಬೆ, ಗುರು ಮಹಾಯೋಗಿ ಶಂಕರ ಭಟ್ಟ. ಇವರ ಕೃತಿ ಕರ್ನಾಟಕ ಪಂಚತಂತ್ರ. ಇದರ ರಚನೆಯ ಕಾಲ 1031. ಪಂಚತಂತ್ರವು ಚಂಪು ಕೃತಿ. ಬಿಹಾರ ಪ್ರಾಂತ್ಯದ ಹಾರ ಎಂಬಲ್ಲಿಯ ಜೈನ ಸಿದ್ಧಾಂತದ ಭವನದಲ್ಲಿರುವ ಒಂದು ಹಸ್ತಪ್ರತಿಯ ಒಂದು ಪದ್ಯದಿಂದ ಈತ ಈ ಕೃತಿಯನ್ನು 1031ರಲ್ಲಿ ಬರೆದಂತೆ ತಿಳಿಯುತ್ತದೆ. ಅಂದರೆ ದುರ್ಗಸಿಂಹ ರಚನೆ ಮಾಡಿರುವಂತಹ ಪಂಚತಂತ್ರ ಕರ್ನಾಟಕ ಪಂಚತಂತ್ರ ಎನ್ನುವಂಥ ಕೃತಿಯ ಕಾಲವನ್ನು 1031 ಅಂತ ನಾವು ನೋಡಿದ್ವಿ. ಆದರೆ ಇದಕ್ಕೆ ಆಧಾರ ಏನು ಅಂತಂದರೆ, ಅಂದರೆ 1031ರಲ್ಲೇ ರಚನೆ ಆಗಿದೆ ಅನ್ನೋದಕ್ಕೆ ಆಧಾರ ಬಿಹಾರ ಪ್ರಾಂತ್ಯದ ಹಾರ ಎಂಬಲ್ಲಿ ಅಲ್ಲಿನ ಒಂದು ಜೈನ ಸಿದ್ಧಾಂತದ ಭವನದಲ್ಲಿ ಒಂದು ಹಸ್ತಪ್ರತಿ ಸಿಗುತ್ತೆ. ಆ ಹಸ್ತಪ್ರತಿಯ ಒಂದು ಪದ್ಯದಲ್ಲಿ ದುರ್ಗಸಿಂಹ 1031ರಲ್ಲಿ ಈ ಕರ್ನಾಟಕ ಪಂಚತಂತ್ರ ಎಂಬಂತಹ ಕೃತಿಯನ್ನು ರಚನೆ ಮಾಡಿದ್ದಾರೆ ಅನ್ನೋದು ನಮಗೆ ತಿಳಿದು ಬರುತ್ತೆ. ಮುಂದುವರೆದು ಜನ್ಮಸ್ಥಳ. ಇನ್ನು ದುರ್ಗಸಿಂಹ ಇವರ ಒಂದು ಜನ್ಮಸ್ಥಳವನ್ನು ನೋಡೋದಾದರೆ ಕರ್ನಾಟಕದ ಕಿಸುನಾಡಿನ ಸೈಯಡಿ ಎಂಬ ಅಗ್ರಹಾರದಲ್ಲಿ ಸಕಲ ವಿದ್ಯಾ ಪಾರಂಗತನಾದ ದುರ್ಗಮ್ಮಯ್ಯ ಎಂಬ ಬ್ರಾಹ್ಮಣನೊಬ್ಬನಿದ್ದ. ಆತನ ಮಗ ಈಶ್ವರಾರ್ಯ, ಅಂದರೆ ದುರ್ಗಮ್ಮಯ್ಯನ ಮೊಮ್ಮಗ. ಕಮ್ಮೆ ಕುಲದ ಸ್ಮಾರ್ತ ಬ್ರಾಹ್ಮಣ ಗೌತಮ ಗೋತ್ರದವನು. ಇನ್ನು ಜನ್ಮಸ್ಥಳದ ಬಗ್ಗೆ ನಾವು ನೋಡೋದಾದರೆ ಕರ್ನಾಟಕದ ಕಿಸುನಾಡಿನ ಸೈಯಡಿ ಎಂಬಂತಹ ಒಂದು ಅಗ್ರಹಾರದಲ್ಲಿ ಯಾರು ದುರ್ಗಸಿಂಹ ಜನಿಸ್ತಾರೆ. ಅಷ್ಟೇ ಅಲ್ಲದೆ ಸಕಲ ವಿದ್ಯಾ ಪಾರಂಗತನಾದ ದುರ್ಗಮ್ಮಯ್ಯ ಎಂಬ ಬ್ರಾಹ್ಮಣನು ಒಬ್ಬ ಅಗ್ರಹಾರದಲ್ಲಿ ಇದ್ದ. ಆತನ ಮೊಮ್ಮಗನಾಗಿ ದುರ್ಗಸಿಂಹ ಜನಿಸ್ತಾರೆ. ಅಂದರೆ ದುರ್ಗಸಿಂಹನ ತಂದೆ ಈಶ್ವರಾರ್ಯ, ಈಶ್ವರಾರ್ಯರ ತಂದೆ ದುರ್ಗಮ್ಮಯ್ಯ. ದುರ್ಗಮ್ಮಯ್ಯ ತಾತ ಆಗಬೇಕು, ಅದರಿಂದ ದುರ್ಗಸಿಂಹ ಮೊಮ್ಮಗನಾಗಬೇಕು. ಅಲ್ಲದೆ ಕಮ್ಮೆ ಕುಲದ ಸ್ಮಾರ್ತ ಬ್ರಾಹ್ಮಣ. ಇವರು ಯಾವ ಒಂದು ವಂಶಕ್ಕೆ ಸೇರಿದ್ರು ಅಂತಂದರೆ ಕಮ್ಮೆ ಕುಲದ ಒಂದು ಬ್ರಾಹ್ಮಣ ವಂಶಕ್ಕೆ ಸೇರಿದ್ರು. ಮತ್ತು ಗೌತಮ ಗೋತ್ರದವನು ಯಾರು? ದುರ್ಗಸಿಂಹ. ಇಷ್ಟು ಕೂಡ ದುರ್ಗಸಿಂಹನ ಒಂದು ಜನ್ಮಸ್ಥಳದ ಬಗ್ಗೆ ಮತ್ತು ಅವರ ಒಂದು ಜನ್ಮ ನಾಡಿನ ಬಗ್ಗೆ ನಾವು ತಿಳ್ಕೊಂಡ್ವಿ. ಮುಂದುವರೆದು ಸಂಧಿ ವಿಗ್ರಹಿ. ಅವನು ಎಲ್ಲಿ ಯಾರ ಒಂದು ಆಸ್ಥಾನದಲ್ಲಿ ಸಂಧಿ ವಿಗ್ರಹಿಯಾಗಿದ್ದ ಅಂತ ನಾವು ನೋಡೋದಾದರೆ
ಒಂದನೇ ಜಯಸಿಂಹ ಜಗದೇಕ ಮಲ್ಲನಲ್ಲಿ ದಂಡನಾಯಕನು ಅಂದರೆ ಸೈನಿಕನು ಮತ್ತು ಸಂಧಿ ವಿಗ್ರಹಿಯು ಕೂಡ ಆಗಿದ್ದ ಅಂತ ಹೇಳ್ಕೊಂಡಿದ್ದಾನೆ. ಜೊತೆಗೆ ಈ ಸಂಧಿ ವಿಗ್ರಹಿ ಎನ್ನುವಂಥ ಪದವಿಯನ್ನು ಯಾರು ಕೊಡಿಸಿದ್ರು ಅಂತಲೂ ಕೂಡ ದುರ್ಗಸಿಂಹ ಹೇಳ್ಕೊಂಡಿದ್ದಾನೆ. ಕುಮಾರಸ್ವಾಮಿ ಎಂಬಾತ ತನಗೆ ಸಂಧಿ ವಿಗ್ರಹಿ ಪದವಿಯನ್ನು ಕೊಡಿಸಿದನೆಂದು ಈತನೇ ತನ್ನ ಗ್ರಂಥದಲ್ಲಿ ಹೇಳಿಕೊಂಡಿದ್ದಾನೆ. ಇದರಿಂದ ಒಂದನೇ ಜಗದೇಕ ಮಲ್ಲನಲ್ಲಿ ದಂಡನಾಯಕನೂ ಆಗಿದ್ದ, ಸಂಧಿ ವಿಗ್ರಹಿಯೂ ಕೂಡ ಆಗಿದ್ದ, ಹೀಗೆ ಸುಖವಾಗಿ ಬಾಳ್ತಾ ಇದ್ದ. ಹಾಗೆ ಅನೇಕ ದೇವಾಲಯಗಳನ್ನು ಕೂಡ ಕಟ್ಟಿಸಿ ಕೀರ್ತಿಶಾಲಿಯಾದ ಎನ್ನುವುದನ್ನು ನಾವು ತಿಳ್ಕೊಬೋದು. ಮುಂದುವರೆದು ಕರ್ನಾಟಕ ಪಂಚತಂತ್ರಂ ತನ್ನ ಗ್ರಂಥದ ಮೂಲದ ಮಹತ್ವವನ್ನು ಕುರಿತು ದುರ್ಗಸಿಂಹ ಹೀಗೆ ಹೇಳುತ್ತಾನೆ. ದುರ್ಗಸಿಂಹ ಪಂಚತಂತ್ರ ಎನ್ನುವಂತಹ ಒಂದು ಗ್ರಂಥವನ್ನು ರಚನೆ ಮಾಡಿದ್ರಲ್ವಾ, ಅದರ ಒಂದು ಮೂಲ ಏನು, ಯಾಕೆ ರಚನೆ ಮಾಡಿದೆ ಮತ್ತು ಅದರ ಒಂದು ಮಹತ್ವ ಏನು ಅನ್ನೋದನ್ನು ದುರ್ಗಸಿಂಹ ಇಲ್ಲಿ ಹೇಳ್ತಾನೆ. ಆ ಒಂದು ಮೂಲದ ಮಹತ್ವವನ್ನು ನಾವು ನೋಡೋದಾದರೆ, ಹಿಂದೆ ಪಾರ್ವತಿ ಪರಶಿವನನ್ನು ಕುರಿತು ಅಪೂರ್ವವಾದ ಒಂದು ಕಥೆಯನ್ನು ಹೇಳುವಂತೆ ಬೇಡಿಕೊಂಡಳು. ಶಿವನು ಆಕೆಗೆ ಕತೆ ಹೇಳುತ್ತಿದ್ದಾಗ ಪುಷ್ಪದಂತನೆಂಬ ಒಬ್ಬ ಗಣಧರನು ಅದನ್ನು ಕದ್ದು ಕೀಳುತ್ತಿದ್ದನು. ಕಾರಣಾಂತರಗಳಿಂದ ಭೂಲೋಕದಲ್ಲಿ ಗುಣಾಢ್ಯನೆಂಬ ಹೆಸರಿನಿಂದ ಹುಟ್ಟಬೇಕಾಗಿ ಬಂದ ಆ ಗಣಧರನು ತಾನು ಶಿವನಿಂದ ಕೇಳಿದ್ದ ಕಥೆಯನ್ನೆಲ್ಲ ಪೈಶಾಚಿಕ ಭಾಷೆಯಲ್ಲಿ ಬರೆದಿಟ್ಟ. ಅಂದರೆ ಹಿಂದೆ ಏನಾಗುತ್ತೆ ಅಂತಂದರೆ, ಪಾರ್ವತಿ ಪರಶಿವನನ್ನು ಒಂದು ಕಥೆಯನ್ನು ಹೇಳುವುದಾಗಿ ಕೇಳ್ಕೊತಾಳೆ. ಆಗ ಪರಶಿವ ಏನು ಮಾಡ್ತಾನೆ, ಶಿವ ಕಥೆಯನ್ನು ಹೇಳ್ತಾ ಇರಬೇಕಾದ್ರೆ ಪುಷ್ಪದಂತ ಎನ್ನುವಂಥ ಒಬ್ಬ ಗಣಧರ ಏನು ಮಾಡ್ತಾನೆ, ಆ ಕಥೆಯನ್ನು ಕದ್ದು ಕೇಳಿಸ್ಕೊಂಡ್ಬಿಡ್ತಾನೆ. ಆ ಕಥೆಯನ್ನು ಕದ್ದು ಕೇಳಿಸ್ಕೊಂಡಿದ್ರಿಂದ ಏನಾಗುತ್ತೆ, ಅವನು ಭೂಲೋಕದಲ್ಲಿ ಗುಣಾಢ್ಯ ಎಂಬಂತಹ ಒಂದು ಹೆಸರಿಂದ ಹುಟ್ಟಿ ಆ ಗಣಧರ ಏನು ಮಾಡ್ತಾನೆ, ಶಿವನಿಂದ ಕೇಳಿರ್ತಾನಲ್ವಾ ಆ ಕಥೆಯನ್ನೆಲ್ಲ ಪೈಶಾಚಿಕ ಭಾಷೆಯಲ್ಲಿ ಬರೆದಿಡ್ತಾನೆ. ಅದೇನಾಯಿತು ಮುಂದೆ, ಅದೇ ಪ್ರಸಿದ್ಧವಾದ ಬೃಹತ್ ಕಥೆ. ಅದರಿಂದ ಕಥೆಗಳನ್ನು ಆಯ್ದುಕೊಂಡು ವಸುಭಾಗ ಭಟ್ಟನು ಪಂಚತಂತ್ರವನ್ನು ರಚಿಸಿದ. ಆ ವಸುಭಾಗ ಭಟ್ಟನ ಕೃತಿಯನ್ನು ಕನ್ನಡಿಸಿದ್ದಾನೆ ದುರ್ಗಸಿಂಹ. ಅಂದರೆ ಅವನು ಏನು ಮಾಡ್ದ, ಪೈಶಾಚಿಕ ಭಾಷೆಯಲ್ಲಿ ಅವನು ರಚನೆ ಮಾಡ್ದ ಅಲ್ವಾ. ಅದೇನಾಯಿತು ಮುಂದೆ ಪ್ರಸಿದ್ಧವಾದಂತಹ ಒಂದು ಬೃಹತ್ ಕಥೆ ಅಂತಲೇ ಅದೇನಾಯಿತು ಅದರ ಹೆಸರನ್ನು ಪಡ್ಕೊಂತು. ಅದರಿಂದ ಕಥೆಗಳನ್ನು ಆಯ್ದುಕೊಂಡು ಏನು ಮಾಡ್ದ, ಈ ಬೃಹತ್ ಕಥೆಯಿಂದ ವಸುಭಾಗ ಭಟ್ಟ ಅನ್ನೋನು ಪಂಚತಂತ್ರವನ್ನು ರಚನೆ ಮಾಡ್ತಾನೆ. ಆಯಿತಾ, ಯಾವುದು ಗುಣಾಢ್ಯ ರಚನೆ ಮಾಡಿದಂತಹ ಬೃಹತ್ ಕಥೆಯನ್ನು ವಸುಭಾಗ ಭಟ್ಟ ಏನು ಮಾಡ್ತಾನೆ, ಪಂಚತಂತ್ರ ಅಂತ ರಚನೆ ಮಾಡ್ತಾನೆ. ಈ ವಸುಭಾಗ ಭಟ್ಟನ ಕೃತಿಯನ್ನು ಏನು ಮಾಡ್ತಾನೆ, ನಮ್ಮ ದುರ್ಗಸಿಂಹ ಅವನು ಕನ್ನಡದಲ್ಲಿ ಬರೀತಾನೆ. ಇದು ಇದರ ಒಂದು ಮೂಲವನ್ನು ನಾವು ನೋಡೋದಾದರೆ, ಮುಂದುವರೆದು ವಸುಭಾಗ ಭಟ್ಟನು ರಚಿಸಿದ ಪಂಚತಂತ್ರ ಈಗ ಭಾರತದಲ್ಲಿ ಎಲ್ಲಿಯೂ ಉಪಲಬ್ಧವಾಗಿಲ್ಲ. ಈಗ ಬಳಕೆಯಲ್ಲಿ ಇರುವುದು ವಿಷ್ಣು ಶರ್ಮ ಪೂರ್ಣಭದ್ರರ ಪಂಚತಂತ್ರಗಳು. ಅಂದರೆ ವಸುಭಾಗ ಭಟ್ಟ ರಚನೆ ಮಾಡಿರುವಂತಹ ಪಂಚತಂತ್ರ, ಅಂದರೆ ವಸುಭಾಗ ಭಟ್ಟ ರಚಿಸಿದಂತಹ ಪಂಚತಂತ್ರ ಈಗ ಭಾರತದಲ್ಲಿ ಎಲ್ಲಿನೂ ಕೂಡ ಉಪಲಬ್ಧವಾಗಿಲ್ಲ. ಈಗ ಬಳಕೆಯಲ್ಲಿರೋದು ಯಾರ್ದು ಅಂದರೆ ವಿಷ್ಣು ಶರ್ಮ ಮತ್ತು ಪೂರ್ಣಭದ್ರರ ಪಂಚತಂತ್ರಗಳು ಮಾತ್ರ ಈಗ ಬಳಕೆಯಲ್ಲಿರೋದನ್ನು ನಾವು ನೋಡ್ಬೋದು. ಮುಂದುವರೆದು ವಸುಭಾಗ ಭಟ್ಟನ ಗ್ರಂಥವು ಜಾವಾ, ಸುಮಾತ್ರ ಮೊದಲಾದ ದ್ವೀಪಗಳಲ್ಲಿ ಬಳಕೆಯಲ್ಲಿತ್ತೆಂದು ಅದರ ಪ್ರತಿಗಳು ಕೂಡ ಅಲ್ಲಿ ಕಾಣಬರುತ್ತವೆಂದು ದಿವಂಗತ ಡಾಕ್ಟರ್ ವೆಂಕಟಸುಬ್ಬಯ್ಯನವರು ತಿಳಿಸುತ್ತಾರೆ. ಅಂದರೆ ನಾನು ನಿಮ್ಗೆ ಆಗಲೇ ಹೇಳಿದೆ, ವಸುಭಾಗ ಭಟ್ಟರ ಒಂದು ಅವರು ರಚನೆ ಮಾಡಿರುವಂಥ ಪಂಚತಂತ್ರ ಎಲ್ಲಿಯೂ ಕೂಡ ಇಲ್ಲ. ಆದರೆ ಈಗ ಬಳಕೆಯಲ್ಲಿರೋದು ಯಾರ್ದು, ವಿಷ್ಣು ಶರ್ಮ ಮತ್ತು ಗುಣಭದ್ರರ ಪಂಚತಂತ್ರಗಳು ಅಂತ. ಆದರೆ ವಸುಭಾಗ ಭಟ್ಟನ ಕೃತಿ ಜಾವ ಮತ್ತು ಸುಮಾತ್ರ ಎನ್ನುವಂತಹ ಮೊದಲಾದ ದ್ವೀಪಗಳಲ್ಲಿ ಬಳಕೆಯಲ್ಲಿತ್ತು ಮತ್ತು ಅದರ ಪ್ರತಿಗಳು ಕೂಡ ಅಲ್ಲಲ್ಲಿ ಕಾಣಬರುತ್ತವೆ ಈ ದ್ವೀಪಗಳಲ್ಲಿ ಅಂತ ಯಾರು ಹೇಳ್ತಾರೆ, ದಿವಂಗತ ಡಾಕ್ಟರ್ ವೆಂಕಟಸುಬ್ಬಯ್ಯನವರು ತಿಳಿಸ್ತಾರೆ. ಮುಂದುವರೆದು ಪಂಚತಂತ್ರಗಳ ಚರಿತ್ರೆಯನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡಲು
ಇತರ ಪಂಚತಂತ್ರಗಳ ಜೊತೆಗೆ ವಸುಭಾಗ ಭಟ್ಟನ ಪಂಚತಂತ್ರವು ಅತ್ಯಗತ್ಯ. ಅದರ ಸ್ವರೂಪ ಹೇಗಿತ್ತೆಂಬುದನ್ನು ಅರಿತುಕೊಳ್ಳಲು ಈಗ ಭಾರತದಲ್ಲಿ ಒಂದೇ ಒಂದು ಆಧಾರವೆಂದರೆ ದುರ್ಗಸಿಂಹನ ಪಂಚತಂತ್ರ. ಅಂದರೆ ಪಂಚತಂತ್ರಗಳ ಚರಿತ್ರೆಯನ್ನು ನಾವು ಕ್ರಮಬದ್ಧವಾಗಿ ಅಧ್ಯಯನ ಮಾಡೋದಕ್ಕೆ ಇತರ ಪಂಚತಂತ್ರಗಳ ಜೊತೆಗೆ ವಸುಭಾಗ ಭಟ್ಟನ ಪಂಚತಂತ್ರನೂ ಕೂಡ ಬಹಳ ಮುಖ್ಯವಾಗಿದೆ. ಅದರ ಸ್ವರೂಪ ಹೇಗಿತ್ತೆಂಬುದನ್ನು ಅರಿತುಕೊಳ್ಳಲು ಈಗ ಭಾರತದಲ್ಲಿರುವ ಒಂದೇ ಒಂದು ಆಧಾರ ಏನು ಅಂತಂದರೆ ದುರ್ಗಸಿಂಹನ ಪಂಚತಂತ್ರ. ಅಂದರೆ ವಸುಭಾಗ ಭಟ್ಟನ ಪಂಚತಂತ್ರ ಹೇಗಿತ್ತು ಅನ್ನೋದನ್ನು ನಾವು ಅರ್ಥಕೊಳ್ಳೋದಕ್ಕೆ ಇರುವಂಥ ಒಂದೇ ಒಂದು ಆಧಾರ ದುರ್ಗಸಿಂಹ ರಚಿಸಿರುವಂತಹ ಕನ್ನಡದಲ್ಲಿ ರಚನೆ ಮಾಡಿರುವಂತಹ ಕರ್ನಾಟಕ ಪಂಚತಂತ್ರ ಅಂತ ನಾವು ಹೇಳ್ಬೋದು. ಮುಂದುವರೆದು ಈ ದೃಷ್ಟಿಯಿಂದ ಕನ್ನಡ ಪಂಚತಂತ್ರ ಅತ್ಯಮೂಲ್ಯವಾದದ್ದು. ಈಗ ಪ್ರಚುರವಾಗಿರುವ ಪಂಚತಂತ್ರಗಳಲ್ಲಿ ಕಾಣಬರದ ಅನೇಕ ಕಥೆಗಳು ಕನ್ನಡ ಪಂಚತಂತ್ರದಲ್ಲಿ ಕಾಣಬರುತ್ತದೆ. ಅಂದರೆ ಈ ದೃಷ್ಟಿಯಿಂದ ನಾವು ನೋಡೋದಾದರೆ ಪಂಚತಂತ್ರ ಅನ್ನೋದು ಬಹಳ ಅತ್ಯಮೂಲ್ಯವಾಗಿದೆ. ಹಾಗೆ ಈಗ ಪ್ರಚುರದಲ್ಲಿರುವಂತಹ ಸಂಸ್ಕೃತ ಪಂಚತಂತ್ರಗಳಲ್ಲಿ ಕಾಣಬರದೇ ಇರುವಂಥ ಎಷ್ಟೋ ವಿಷಯಗಳು ಕನ್ನಡ ಪಂಚತಂತ್ರದಲ್ಲಿ ಕಂಡುಬರುತ್ತದೆ ಅಂತ ಹೇಳ್ಬೋದು. ಹಾಗಾದರೆ ನಾವು ಪ್ರಸ್ತುತ ತರಗತಿಯಲ್ಲಿ ದುರ್ಗಸಿಂಹ ಕವಿಯ ಒಂದು ಪರಿಚಯವನ್ನು ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಅವರ ಕೃತಿಯಾಗಿರುವಂತಹ ಕರ್ನಾಟಕ ಪಂಚತಂತ್ರ ಈ ಒಂದು ಗ್ರಂಥದ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದರೆ ಇಂದಿನ ತರಗತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನೂ ಕೂಡ ನನ್ನ ತರಗತಿಗೆ ಯಾರು ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ತರಗತಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭ ದಿನ.